ಇನ್ನು ಯುದ್ಧದ ಬಗ್ಗೆ ಅಮೆರಿಕ ಇರಾನ್ ನಡುವೆ ವಿಪರೀತ ಪ್ರಮಾಣದಲ್ಲಿ ದಾಳಿ ಪ್ರತಿದಾಳಿಗಳು ನಡೀತಾ ಇವೆ. ವಿಪರೀತ ಪ್ರಮಾಣದಲ್ಲಿ ಇರಾನ್ನ ಹಲವು ಪ್ರದೇಶಗಳ ಮೇಲೆ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿದೆ. ಯಾವುದನ್ನು ಬಿಡ್ತಾ ಇಲ್ಲ ಅವರೀಗ. ಏರ್ಪೋರ್ಟು, ರೈಲ್ವೆ ನಿಲ್ದಾಣ, ಸೇತುವೆಗಳು ಎಲ್ಲವನ್ನೂ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಆಸ್ಪತ್ರೆಗಳನ್ನು ಕೂಡ ಬಿಡ್ತಾ ಇಲ್ಲ. ಬುಷೆಹರ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಬುಷೆಹರ್ನ 2 ಕಡೆಗಳಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿದೆ. ಏಕೈಕ ನಾಗರಿಕ ಅಣ್ವಸ್ತ್ರ ಕೇಂದ್ರ ಇರುವಂಥ ಬುಷೆಹರ್ ನಗರ ನೋಡಿ, ಇಂಥ ಕಡೆಗೆ ಏನಾದರೂ ದಾಳಿ ಆಗಿಬಿಟ್ರೆ ಒಂದು ಕಡೆ ಬುಷೆಹರ್, ಇನ್ನೊಂದು ಕಡೆಗೆ ಹರ್ಮುಜ್ ಬಳಿ ಅದಾದ ನಂತರ ಬಂದರ್ ಅಬ್ಬಾಸ್. ಇನ್ನು ಇರಾನ್ ಕೂಡ ಏನು ಸುಮ್ಮನಿಲ್ಲ. ಇರಾನ್ ಕೂಡ ದಾಳಿ ಮಾಡ್ತಾನೇ ಇದೆ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ಸೇನೆ ಮುಗಿಬಿದ್ದಿದೆ. ಈ ಕಡೆಗೆ ಬಹರೇನ್, ಈ ಕಡೆಗೆ ಕುವೈತ್, ಪಕ್ಕದಲ್ಲಿ ಜೋರ್ಡಾನ್, ಈ ಕಡೆಗೆ ಇರಾಕ್, ಆ ಕಡೆಗೆ ಕತಾರ್. ಯುದ್ಧ ಯಾವಾಗಲೂ ಸಂಬಂಧಗಳನ್ನು ಛಿದ್ರ ಮಾಡುತ್ತೆ. ಮುಂಜಾನೆವರೆಗೂ ಕೂಡ ಮಿಸೈಲ್ ಮತ್ತು ಡ್ರೋನ್ಗಳು ಬೀಳ್ತಾನೆ ಇವೆ ಬಹರೈನ್ ಸೇನಾ ನೆಲೆ ಮೇಲೆ. ಇನ್ನು ಕುವೈತ್ ಮೇಲೂ ಕೂಡ ದಾಳಿ ಆಗ್ತಾನೇ ಇದೆ. ಅಲ್ಲಿರುವಂಥ ಅಮೆರಿಕ ಸೇನಾ ನೆಲೆಗಳ ಮೇಲೆ ನಿರಂತರವಾದಂಥ ದಾಳಿ. ಅಮೆರಿಕದ ಸೇನಾ ಗೋದಾಮಿನ ಮೇಲೂ ಕೂಡ ಡ್ರೋನ್ ದಾಳಿ ನಡೆಸಲಾಗಿದೆ. ಹರೀಶ್, ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಇರಾನ್ಗೆ, ಈ ಕಡೆಗೆ ಅಮೆರಿಕನ ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪ್ರಶ್ನೆ ಬೇರೆ. ಇನ್ನೊಂದು ಕಡೆಗೆ ಏನು ಅಂದರೆ, ಈ ಕಡೆಗೆ ಅವ್ರು ಇಸ್ರೇಲ್ನೂ ಕೂಡ ಮುಟ್ಟಕ್ಕಾಗಲ್ಲ. ಎಷ್ಟು ಅಂತ ಅವ್ರ ಮೇಲೆ ದಾಳಿ ಮಾಡೋಕ್ಕೆ ಸಾಧ್ಯ? ಯಾಕಂದರೆ 3-4 ರಾಷ್ಟ್ರಗಳನ್ನು ಹಾದ್ಕೊಂಡು ಬರಬೇಕು ಇವರು ಶಸ್ತ್ರಾಸ್ತ್ರಗಳು. ಇದು ಸಾಮಾನ್ಯ ಸಂಗತಿ ಅಲ್ಲ. ಸುಲಭವಾಗಿ ಸಿಗುವಂಥದ್ದು ಯಾವುದು? ಪಕ್ಕದಲ್ಲಿರುವಂಥ ಬಹರೇನ್, ಈ ಕಡೆಗಿರುವಂಥ ಕುವೈತ್, ಆ ಪಕ್ಕದಲ್ಲಿರುವಂಥ ಜೋರ್ಡಾನ್, ಮತ್ತು ಇವರು ಪಕ್ಕದಲ್ಲೇ ಅಂಟುಗಂಡೇ ಇರುವಂಥ ಇರಾಕ್ ಮತ್ತು ಕತಾರ್. ಇವು ಭಾಳ ಸುಲಭವಾಗಿ ಸಿಗ್ತವೆ. ಇಲ್ಲೆಲ್ಲ ಕಡೆಗೆ ಅಮೆರಿಕದ ಸೇನಾ ನೆಲೆಗಳಿವೆ. ಹೀಗಾಗಿ ಏನಂದರೆ, ನಿಮಗೆ ನಾವು ಹೊಡೆಯೋಕ್ಕಾಗಲ್ಲ ನಿಜ, ಆದರೆ ನಿಮ್ಮ ಸೇನಾ ನೆಲೆಗಳನ್ನು ಬಿಡಲ್ಲ ಅಂತ. ನೋಡಿ, ಇವರಿಬ್ಬರ ಕಿತ್ತಾಟದಿಂದಾಗಿ ಅನುಭವಿಸ್ತಾ ಇರುವಂಥವು ಈ ಬಹರೇನ್, ಕುವೈತ್, ಜೋರ್ಡಾನ್, ಇರಾಕ್ ಇಂಥ ರಾಷ್ಟ್ರಗಳು. ಯುದ್ಧ ಯಾಕೋ ಬಹಳ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಏನಂತೀರಿ? ಹೌದು ರಂಗನಾಥ್, 2ನೇ ಹಂತದ ಯುದ್ಧ ಏನಿದೆ ಇದು ಸಾಕಷ್ಟು ತೀವ್ರತೆಯನ್ನು ಪಡೀತಾ ಇದೆ. ಕಳೆದ 6 ದಿವಸಗಳಿಂದ ನಿರಂತರವಾಗಿ ಸಂಘರ್ಷ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ. ಅಮೆರಿಕ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಈ ಬಾರಿ ಏನು ಯುದ್ಧ ನಡೀತಾ ಇದೆ, ಇರಾನ್ನ ಸಂಪೂರ್ಣವಾಗಿ ನಾವು ಧ್ವಂಸ ಮಾಡ್ತೇವೆ, ಮತ್ತು ಇರಾನ್ ಮುಂದೆಂದೂ ಕೂಡ ಅಮೆರಿಕದ ವಿರುದ್ಧ ಈ ರೀತಿಯಂಥ ದಾಳಿಯನ್ನು ಮಾಡಬಾರ್ದು, ಹಾಗಾಗಿ ನಾವು ಯುದ್ಧವನ್ನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಮತ್ತು ಇತ್ತೀಚೆಗೆ ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸುದ್ದಿಗೋಷ್ಠಿ ಮೂಲಕ ಹೇಳಿದ್ದಾರೆ, ಇರಾನ್ ವಿರುದ್ಧದ ಯುದ್ಧ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ಕಾರ್ಯಾಚರಣೆ ಮಾಡ್ತಿದೆ, ಸದ್ಯದಲ್ಲೇ ಯಶಸ್ಸನ್ನು ಗಳಿಸ್ತೇವೆ, ಮತ್ತೆ ಭವಿಷ್ಯದಲ್ಲಿ ಇರಾನ್ ಮತ್ತಿನ್ನೆಂದು ಎದ್ದು ನಿಲ್ಬಾರ್ದು ಅಂತಹ ಸ್ಥಿತಿಗೆ ಇರಾನ್ ಅನ್ನು ತಂದಿಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಿದ್ದೇವೆ. ಆದಷ್ಟು ಬೇಗ ನಾವು ಯುದ್ಧವನ್ನು ಗೆಲ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಕೆಲವೇ ಗಂಟೆಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದರ ಮಧ್ಯೆ ಸತತ 6 ದಿವಸಗಳಿಂದಲೂ ಕೂಡ ನಿರಂತರವಾದ ಸಂಘರ್ಷ ನಡೀತಾ ಇದೆ. ಇರಾನ್ ಕೂಡ ಪ್ರತಿ ದಾಳಿಯನ್ನು ನಡೆಸ್ತಾ ಇರುವಂತಹದ್ದು. ಅಮೆರಿಕ 10 ದಾಳಿಯನ್ನ ಮಾಡಿದ್ರೆ ಇರಾನ್ 1 ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಅಮೆರಿಕ ಈ ಬಾರಿಯ ದಾಳಿ ಏನಿದೆ, ನಾಗರಿಕ ಮೂಲ ಸೌಕರ್ಯಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಇರಾನ್ನ ದಕ್ಷಿಣ ಬಂದರಿನ ಅಬ್ಬಾಸ್ ನಗರ ಏನಿದೆ, ಇಲ್ಲಿ ಪ್ರಮುಖವಾಗಿ ನಿನ್ನೆ ರಾತ್ರಿ ದಾಳಿಯನ್ನ ಮಾಡಿರುವಂತಹದ್ದು. ಇಷ್ಟು ದಿನ ಬಂದರುಗಳ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು, ಮತ್ತೆ ವ್ಯಾಪಾರ ವಹಿವಾಟುಗಳಿಗೆ ಇರಾನ್ಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ದಾಳಿಯನ್ನ ಮಾಡ್ತಾ ಇತ್ತು. ಈಗ ರೈಲ್ವೆ ನಿಲ್ದಾಣಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿದೆ, ವಿದ್ಯುತ್ ಸ್ಥಾವರಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿರುವಂತಹದ್ದು. ಜೊತೆಗೆ ನೀರಿನ ಘಟಕಗಳು, ಇರಾನ್ಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಮೂಲ ನೀರಿನ ಘಟಕಗಳೇನಿದೆ, ಇದರ ಮೇಲೆ ಅಮೆರಿಕ ಈಗ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಬರೀ ಅಬ್ಬಾಸ್ ಬಂದರಿನ ಸುತ್ತಮುತ್ತ ಪ್ರದೇಶದ ಮೇಲೆ ಮಾತ್ರ ದಾಳಿ ಮಾಡ್ತಾ ಇಲ್ಲ, ಚಾಬಹಾರ್ ಬಂದರಿನ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಮತ್ತೆ ಉತ್ತರ ಇರಾನ್ನ ಬಹುತೇಕ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಅಣುಬಾಂಬನ್ನ ಸಂಗ್ರಹಿಸಿ ಇಡಲಾಗಿದೆ ಅನ್ನುವಂತಹ ಸುದ್ದಿ ಇದೆ, ಈ ಪ್ರದೇಶದಲ್ಲೆಲ್ಲವೂ ಕೂಡ ಅಮೆರಿಕ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಇರಾನ್ನ ಸೇನಾ ಬೆನ್ನು ಮೂಳೆಯನ್ನೇ ಮುರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ತನಗೆ ಹತ್ರ ಇರತಕ್ಕಂಥ ರಾಷ್ಟ್ರಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡ್ತಿದೆ. ಕುವೈತ್, ಕತಾರ್ ಈ ತರದ ದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ನಿಂದ ಬಂದಂತ ಕ್ಷಿಪಣಿಗಳನ್ನ ಹೊಡೆದು ಉಳಿಸಿರ್ತಕ್ಕಂಥ ಅವಶೇಷಗಳೇನಿದೆ, ಅವು ಗಡಿ ಭಾಗದಲ್ಲಿ ಬಿದ್ದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿರುವುದನ್ನು ಕೂಡ ನಾವು ನೋಡಬಹುದು. ಇದು ಸಂಘರ್ಷ ಮುಂದುವರಿಯುತ್ತೆ ಅನ್ನುವಂಥ ಲಕ್ಷಣಗಳು ಬಹಳಷ್ಟು ಕಾಣಿಸ್ತಾ ಇದ್ದಾವೆ. ಜೊತೆಗೆ ತೈಲ ಬೆಲೆ ಕೂಡ ಸಾಕಷ್ಟು ಏರಿಕೆ ಆಗಿದೆ. ಯುದ್ಧ ಶುರುವಾದಾಗಲಿಂದ 6 ದಿನಗಳಿಂದ 12% ತೈಲ ಬೆಲೆ ಏರಿಕೆ ಆಗಿರುವಂತಹದ್ದು. ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾ ಮತ್ತೆ ಈ ವಿಶ್ವಕ್ಕೆ ಇದೊಂದು ಆಘಾತ ತಂದಿರುವಂತಹದ್ದು ರಂಗನಾಥ್. ಎಸ್